ಏನ್ ರೇಟ್ ಇದ್ರು ಅವತ್ತು ಕೊಡ್ತಾರೆ, ಅವತ್ತು ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಬೈ ಅಂಡ್ ಟೇಕ್ ತರ ಹಾರ ಹಾಕಿದ್ದೀನಿ ನನ್ನ ನೋಡ್ಕೊ ಅಂತ. ಅದನ್ನೇ ನೆಕ್ಸ್ಟ್ ಡೇ ಹೋಗಿ ನೋಡಿ ಅಥವಾ ಇನ್ನೆರಡು ದಿವಸ ಬಿಟ್ಟು ನೋಡಿ 60 ಪೈಸೆ ಮಾರು ಅಂದ್ರೆ ಅಯ್ಯೋ ಬೇಡ ಅರ್ಧ ಮಾರ್ಕೊಡು, ಒಂದು ಮಾರ್ಕೊಡು ಅಂತೀವಿ. ಅದೇ ಅವತ್ತು ತಗೋ ನೀನು 10 ಮಾರು 300 ರೂಪಾಯಿ ಆದಾಗ ಅಲ್ಲಿ ಯೋಚನೆ ಮಾಡ್ತೀವಿ. ದೇವರು ಅನ್ನೋದು ಅಂಥ ಅದ್ಭುತವಾದ ಒಂದು ಶಕ್ತಿ. ಇವತ್ತು ಗೋಮಾತೆಗೆ ನೀವು ಪೂಜೆ ಮಾಡಿದ್ದು ಭಾರತೀಯ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ನೀವತ್ತು ಒಂದು ಅಡಿಪಾಯ ಹಾಕಿದ್ದೀರ. ತುಂಬ ಹೊಗಳ್ತಿದ್ದಾರೆ ಸ್ವಾಮೀಜಿ ಅಂತ ಹೇಳ್ಬೇಡಿ, ನನಗೆ ಈ ಮಾಡರ್ನ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ, ಸಾಕಪ್ಪ ಅಂತ. ನೋಡಿ, ಅಜ್ಜಿ ಮನೆ ಹೊರಗಡೆ ಚಳಕೆರಲ್ಲ, ಮನೆ ಹೊರಗಡೆ ಅಜ್ಜಿ ಚಳಿನಲ್ಲಿ ನೀರಿಲ್ಲದೆ ಒಂದು ಸಣ್ಣ ಲೋಟದಲ್ಲಿ ನೀರು ಇಟ್ಟಿದ್ದು ರಾತ್ರಿ ಅಲ್ಲಿ ಮಲಗಿದ್ದಾಳೆ. ಅವರ ನಾಯಿ AC ರೂಮಲ್ಲಿ ಅವ್ರ ಜೊತೆ. ಇದು ನಮ್ಮ ದೇಶ. ಹೇಳ ಇನ್ನೊಂದು, ಆ ಅಜ್ಜಿ ಹೇಗಿದೆಯಾ ಬಾ ಒಳಗ್ ಬಾ, ಅಜ್ಜಿ ನೋ ಯೂಸ್ ಓಲ್ಡ್ ಲೇಡಿ ವಾಟ್ ಶಿ ಕ್ಯಾನ್ ಡು, ಐ ಡೋಂಟ್ ಲೈಕ್ ಹರ್ ಅಂತ ಹೇಳೋ ಮೊಮ್ಮಕ್ಕಳೇ ಇದ್ದಾರೆ. ಅಜ್ಜಿನ ಲೈಕ್ ಮಾಡದೇ ಇರುವಂತ ಮೊಮ್ಮಕ್ಕಳೇ ಇದ್ದಾರೆ. ಆದ್ರೆ ಅವ್ರು ಮರ್ತು ಬಿಟ್ಟಿದ್ದಾರೆ, ಅವನಿಗೆ ಜೀವ ಕೊಟ್ಟವರೇ ಅವಳು, ಅವಳ DNA ಅವಳ ಹತ್ರ ಇದೆ. ಇದೆಲ್ಲ ಮರ್ತೋಗ್ಬಿಡ್ತಿದೆ ತಾಯಿ. ದಯವಿಟ್ಟು ಯತೀಶ್, ನೆಕ್ಸ್ಟ್ ನೀನು ಪ್ರೋಗ್ರಾಮ್ ಕರೆದಾಗ ಚೋಟಗಳು ಭಗವದ್ಗೀತೆ ನಾನಾಗ 1964 ಚಿಕ್ಕವನಾಗ, ಈಗಲೂ ಚಿಕ್ಕವನೇ, ಅವಾಗಿನ್ನೂ ಚಿಕ್ಕವನೇ. 1964 ರಾಘವಾಚಾರ್ಯರು ಹರ್ಷಾನಂದಿಯವರಲ್ಲಿ ನನಗೆ ಸನ್ಯಾಸ ಅಧ್ಯಾಯ ಅದರ ಹೇಳಬೇಕು ಅಂತ ಹೇಳಿದೆ. ಸೊ ಸನ್ಯಾಸಂ ಕರ್ಮಣಾಂ ಕೃಷ್ಣ ಇದು ಹೇಳಬೇಕು ಅಂದರೆ ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗಲೇ ನಾವು ಭಗವದ್ಗೀತೆ ಹೇಳ್ತಿದ್ವಿ. ರಾತ್ರಿ ಮಲಗಕ್ಕೆ ಮುಂಚೆ ಅಜ್ಜಿ ನಮಗೆ ಕತೆ ಹೇಳೋರು. ಏಕಚಕ್ರಪುರದಲ್ಲಿ ಮಗು 5 ಜನ ಪಾಂಡವರು ಬಂದಿದ್ರು, ಎಷ್ಟು ಚೆನ್ನಾಗಿತ್ತು ಮಗು ಅಂತ ಕತೆ ಹೇಳೋರು. ಕಂಡೀಷನ್ ಏನು ಗೊತ್ತಾ, ನಮಗೂ ಅಜ್ಜಿಗೂ ಕತೆ ಹೇಳೋರ್ಗೂ ನಮಗೆ ಕೇಳೋರ್ಗೂ ಎಲ್ಲಿನೆಲ್ಲೇ ನಿಲ್ಲಿಸದೆ ನೆಕ್ಸ್ಟ್ ದಿನ ನಾನು ಹೇಳ್ತೀನಿ. ಅವರು ನೆಕ್ಸ್ಟ್ ಡೇ ಕೇಳಿ ಏನೋ ಎಲ್ಲಿಂದ ಹೇಳಿದ್ರೆ ಅದೇ ಏಕಚಕ್ರಪುರ. ಅಯ್ಯೋ ಕೊಡೋ ಸ್ಟಾರ್ಟಿಂಗ್ ಕೊಡೋದು ಇಲ್ಲ, ಮಲಗ್ಬಿಟ್ಟಿದ್ದೆ ಆವಾಗಲೇ. ಅಂತಹ ಒಂದು ಹೃದಯದ ಬೆಸಿಗೆ. ಇವತ್ತು TV ಹಾಕ್ಕೊಡ್ತೀರಾ, ಅದು ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್ ಹಗಲು ರಾತ್ರಿನೂ ಮರ್ತ್ಬಿಟ್ಟಿದ್ದಾರೆ. ಯಾನಿಶಾ ಸರ್ವಭೂತಾನಾಂ ಅಂತ. ಆಗ ಬೇಡ, ನಿಮ್ಮನ್ನು ನೋಡಿ ಅಷ್ಟು ಸಂತೋಷ ಆಗ್ತಿದೆ, ಅದಕ್ಕೆ ಇಷ್ಟೆಲ್ಲ ಹೇಳಿದ್ದೀನಿ. ಒಳ್ಳೆ ವಿಚಾರ ತೆಗೆದುಕೊಳ್ಳಿ. ಮುಂದಿನ ಪೀಳಿಗೆಗೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಆ ಒಂದು ವಿಚಾರಧಾರೆಯನ್ನು ಕೊಡಿ. ಮಾತಾಜಿಯವರು ಬಹಳ ಹಿಂದೆ ಪಾವಗಡಕ್ಕೆ ಬಂದಿದ್ದರು. ನಾವೆಲ್ಲ ರಾಮಕೃಷ್ಣ ಆಶ್ರಮ ಬೆಂಗಳೂರಲ್ಲಿದ್ದಾಗ ಇವರೆಲ್ಲ ಬರ್ತಾಯಿದ್ರು ಆ್ಯಸ್ ಎ ಡಿವೋಟೀಸ್. ಅವರು ಪಾಪ ಇಲ್ಲಿ ಬಂದು ಇಷ್ಟು ಕಷ್ಟಪಟ್ಟು ಈ ಒಂದು ಸಂಸ್ಥೆ ಮಾಡಿದ್ದಾರೆ. ಅವರು ನೀವೆಲ್ಲ ಸಹಕಾರ ಮಾಡಿ, ಇವ್ರಿಗೂ ಸಹಕಾರ ನೀಡಿ. ನೀವೇನಾದರೂ ಜೀವನದಲ್ಲಿ ಸಾಧಿಸ್ಬೇಕಂದ್ರೆ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಸಂಪ್ರದಾಯ ಉಳಿಸ್ಕೊಳ್ಳಿ. ಬೇರೆ ಏನೂ ಬರೋದಿಲ್ಲ. ಲಾಸ್ಟಲ್ಲಿ ಒಂದು ಹೇಳ್ತೀನಿ, ಯಾರೋ ಬಂದರು, ಸ್ವಾಮಿ ವೆರಿ ರಿಚ್ ಐ ಡೋಂಟ್ ನೋ, ಯು ಆರ್ ಎ ಬಾಕ್ಸ್, ಯು ಡೋಂಟ್ ನೋ ವಾಟ್ ಎವರ್ ಯು ಡೂಯಿಂಗ್. ನಾನು ಲೆಪ್ರೆಸಿ ಪೇಷಂಟ್ದು ಬ್ಯಾಂಡೇಜ್ ಮಾಡಿದೆ, ಹುಳಗಳೆಲ್ಲ ಕಾಯಿಂದ ತೆಗೆದು ನೆಕ್ಸ್ಟ್ ಇರೋರಿಗೆ ನಾನು ನೋಡ್ಕೋತಾ ಇಲ್ಲ. ಇವರ ಸ್ವಾಮಿ ಯು ಕಾಂಟ್ ಡೂ ದ್ಯಾಟ್. ಅವ್ನು ಗೊತ್ತಿಲ್ಲ, ಅವನಿಗೆ ಬಂದಾಗ ಏನು ಮಾಡ್ತಾನೆ, ಮನೆಯಿಂದ ಹೊರಗಡೆ ಬಿಸಾಕ್ತಾರೆ. ಆಮೇಲೆ ಅವ್ನು ಇನ್ನೂ ಜೋರು ಮಾಡ್ದ.